ಏನಾಗಿದೆ, ಯಡಿಯೂರಪ್ಪನ ವಿಜಯೇಂದ್ರ ಬೈಯೋದು ಅಥವಾ ಸದಾನಗೌಡರು ಬೈದು, ಈ ನಾಡಿನ ಮಠಾಧೀಶರು ಬೈದು, ಬಸವಣ್ಣಗೂ ಅಪಮಾನ ಅವಮಾನ ಮಾಡಿದ್ರು. ಮತ್ತು ರಾಷ್ಟ್ರೀಯ ನಾಯಕರ ಬಗ್ಗೆ ಎಲ್ಲ ಒಂದು ಕಡೆ ಪ್ರಸ್ತಾಪಿತ ಚಿಹ್ನೆ ನಿಲ್ತಾರೆ. ನನಗೆ ಬೆಂಬಲ ಇದೆ, ರಾಷ್ಟ್ರೀಯ ನಾಯಕರು ಕೇಂದ್ರ ಸಚಿವರು ಬೆಂಬಲ ಇದೆ ಅಂತ ಹೇಳ್ತಾರೆ. ನಾನು ಸವಾಲಾಗ್ತೀನಿ. ಮೊನ್ನೆ ನಾವೆಲ್ಲ ಸೇರಿ ಚರ್ಚೆ ಮಾಡಿದ್ವಿ. 2 ದಿವಸ ಕುಡುಮಲೆ ಗಣೇಶನ ದೇವಸ್ಥಾನದಲ್ಲಿ ಚರ್ಚೆ ಮಾಡಿದ್ವಿ, ತಾಯಿ ಸನ್ನಿಧಿಯಲ್ಲಿ ಚರ್ಚೆ ಮಾಡಿದ್ವಿ. ಸದ್ಬುದ್ಧಿ ಕೊಳ್ಳಿ, ಇಲ್ಲ ಅಂದರೆ ದುಷ್ಟು ಸಂಹಾರ ಆಗುತ್ತೆ, ಶಿಷ್ಟನ್ನು ರಕ್ಷಣೆ ಮಾಡ್ತಾ ತಾಯಿ. ಹಾಗಾಗಿ ನಾವು ಹೇಳ್ತೀವಿ, ಯಾರಿಗೆ ಬುದ್ಧಿಭ್ರಮಣೆ ಆಗಿದೆ, ಬುದ್ಧಿಭ್ರಮಣೆ ಆದವರು ಯಡಿಯೂರಪ್ಪರ ಬಗ್ಗೆ ಮಾತಾಡ್ತಾರೆ. ಮೂರ್ಖತನ, ಅವ್ರು ಕುಂಟ ಕಲಂಗಡಿ ಹೊಲ ಕಡೆ 4 ಜನ ಇರೋದು. 1 2 3 ಸಣ್ಣ ನೋಡ್ರಿ, ಅವ್ರ ಬಗ್ಗೆ ಅಪಮಾನ ಮಾಡಿದ್ರೆ ನಾವಲ್ಲ. ಕಾರ್ಯಕರ್ತರ ಮುಖಂಡರು ಎಲ್ಲ ಒಂದು ಕಡೆ ನೋವಾಗಿದೆ. ಬಹಳಷ್ಟು ನೋವಿಗೆ ಸ್ಪಂದನೆ ಮಾಡಿ ನಾವೆಲ್ಲ ಒಟ್ಟಾಗಿ ಸೇರಿ ಸುಮಾರು 50 ಜನ ಮಾಜಿ ಸಚಿವರುಗಳು, ಶಾಸಕರುಗಳು ಒಟ್ಟಾಗಿ ಸೇರಿ ನಿರ್ಣಯವನ್ನು ಮಾಡಿ ರಾಜ್ಯದ ಉದ್ದಗಲೂ ಹೋರಾಟ ಮಾಡೋದು ಗಟ್ಟಿಯಾಗಿ ಅಂತೇಳಿ ಪ್ರಾರಂಭ ಮಾಡಿದ್ದು ಕಟ್ಟಸಭೆ ನಾಡಿ ಬಂದಿದೆ. ಅಲ್ಲಿಂದ ಶುರುವಾಗಿದೆ. ಕುಡುಮಲೆ ಗಣೇಶನ ದೇವಸ್ಥಾನಕ್ಕೆ ದಲಿತ ಸಂಘಟನೆಗಳು ನಮ್ಮನ್ನೆಲ್ಲ ಸ್ವಾಗತ ಮಾಡಿ ಮೈಸೂರು ಅಂಬೇಡ್ಕರ್ ಬಗ್ಗೆ ನಾಳೆ 9ನೇ ತಾರೀಕು 10ನೇ ತಾರೀಕು ಅವನಿಗೆ ಸೇರ್ತೀವಿ. ನಾನು ಹೇಳೋದು ನೋಡೋಣ, ಕಾರ್ಯಕರ್ತರ ಮುಖಂಡರಿಗೆ ಆತ್ಮಸ್ಥೈರ್ಯ ತುಂಬಬೇಕು. ಗಟ್ಟಿಯಾಗಿ ರಾಜ್ಯದ ಅಧ್ಯಕ್ಷ ಯಡಿಯೂರಪ್ಪ ನಾಯಕತ್ವದ, ಮೋದಿಯವರಂಥ ನಾಯಕತ್ವದ ಪಕ್ಷದ ಕಾರ್ಯಕರ್ತರು ಏನು ಮುಂಬರುವ ಸ್ಥಳೀಯ ಸಂಸ್ಥೆಗಳು ಏನು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಮಹಾನಗರ ಪಾಲಿಕೆ, ನಗರಸಭೆ, ಪಟ್ಟಣ ಪಂಚಾಯತಿ, ಪುರಸಭೆ, ಗ್ರಾಮ ಪಂಚಾಯತಿಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಮ್ಮನ್ನು ಗೆಲ್ಲಿಸಿದ್ರು, ಅವರನ್ನ ಗೆಲ್ಲಿಸಬೇಕು. ಮುಂದೆ ವಿಧಾನಸಭೆ ಚುನಾವಣೆ ಬರುತ್ತೆ. ವಿಜಯೇಂದ್ರ ಸಾರಥ್ಯದಲ್ಲಿ ವಿಧಾನಸಭೆ ಚುನಾವಣೆ ಅಧಿಕಾರಕ್ಕೆ ಬರಬೇಕು. ಅದಕ್ಕೋಸ್ಕರ ನಮ್ಮೆಲ್ಲರ ಶ್ರಮ ಸಂಘ ನಮ್ಮ ಬೆವರು ಸೃಷ್ಟಿವಿ, ಪಕ್ಷಕ್ಕೋಸ್ಕರ ಬೆವರು ಸೃಷ್ಟಿವಿ. ನೋಡೋಣ, ಯಡಿಯೂರಪ್ಪನವರಿಗೆ ವಿಜಯ ನೋಡಿ, ನಾವು ಯಡಿಯೂರಪ್ಪನವರಿಗೆ ಅದಕ್ಕೆ ಜಾಗದ ಬಿಟ್ಬಿಟ್ಟಿದ್ದೀರ. ಅವ್ರಿಗೆ 40ಕ್ಕೂ ಹೆಚ್ಚು ಜನ ಸೇರಿದ್ರು. 5-6 ಬಾರಿ ಸೇರಿದಾಗ ಕೆಲವು ಗೊಂದಲಕ್ಕೆ ಅಂತ ಅವ್ರವ್ರ ಸಮಸ್ಯೆಗಳು, ಮದುವೆ, ಚುನಾವಣೆಗಳು, ಸುಮಾರು 55 ಜನ ನಾವು ಇದು ಮಾಡಿದ್ವಿ. ಕೆಲವು ಸರಿ ಇವತ್ತು ಬಂದರೆ ನಾಳೆ ಬಂದರೆ, ಇವತ್ತು ನಾವೆಲ್ಲರೂ ನಿನ್ನೆ ಒಬ್ಬರು ಒಂದೇ ಅಭಿಪ್ರಾಯ ಆಗಿದ್ದು, ಸೋತವರು, ತಿರಸ್ಕರಾದವರು, ತಿಪ್ಪೆ ಸಾರ್ ಬಗ್ಗೆ ಮಾತಾಡೋದು. ಆಯ್ತಪ್ಪ, ಪೇಪರ್ ಸಿಂಹ, ನಮ್ಮ ಕ್ಷೇತ್ರದಲ್ಲಿ ಸಾಮರ್ಥ್ಯ ಇದೆ, ನಮ್ಮದೇ ಆದ ಸಂಘಟನೆ ಇದೆ, ನಮಗೆ ವರಿಷ್ಠರು ಟಿಕೆಟ್ ಕೊಟ್ಟಿದ್ರು, ಯಾವುದೋ ಕಾರಣಕ್ಕೆ ಸೋತಿದ್ವಿ. ಒಳ ಮೀಸಲಾತಿ, ಬೇರೆ ಬೇರೆ ತಪ್ಪುಗಳಿಂದ ನಮ್ಮ ತಪ್ಪುಗಳಿಂದ ಏನೋ ಹೇಳ್ತೀನಿ. ನಮ್ಮನ್ನು ಜನ ಸೋಲಿಸಿಲ್ಲ, ನಮ್ಮನ್ನು ಜನ ತಿರಸ್ಕಾರ ಮಾಡಿಲ್ಲ, ನಮ್ಮನ್ನು ತಿಪ್ಪೆಗೆಸಲ್ಲ. ನಾವು ಇವತ್ತು ರಾಜಕೀಯವಾಗಿ ಸಕ್ರಿಯವಾಗಿದ್ದೀವಿ. ನಾವು ಸೋದರಿ ಅಂದ ತಕ್ಷಣ ರಾಜಕೀಯ ಮುಗಿದೋಗಿದ್ದ, ನಮಗೆಲ್ಲ ಸಾಮರ್ಥ್ಯ ಇದೆ, ಜನ ಇವತ್ತು ನಮ್ಮನ್ನು ಇಷ್ಟಪಡ್ತಾರೆ. ಆದರೆ ನಿಮ್ಮಂಗೆ ಪೇಪರ್ ಸಿಂಹ ಅಲ್ಲ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಮೈಸೂರು, ಕೊಡಗು 2 ಜಿಲ್ಲೆಗಳ ಲೋಕಸಭಾ ಸದಸ್ಯರಿಗೆ 2 ಅವಧಿ. ನೀವು ಭಾರತೀಯ ಜನತಾ ಪಾರ್ಟಿಯ ಬಾವುಟವನ್ನು ಎಷ್ಟು ಬೂತ್ಗಳಲ್ಲಿ ಕಟ್ಟಿದ್ರಿ, ಎಷ್ಟು ಸಮಯನ ಕಾರ್ಯಕರ್ತರ ಮುಖಂಡರಿಗೆ ಕೊಟ್ಟಿದ್ರಿ, ಎಷ್ಟು ಜನ ಗ್ರಾಮ ಪಂಚಾಯತಿ ಸದಸ್ಯನ ಆಯ್ಕೆ ಮಾಡಿದ್ರಿ, ಅವ್ರಿಗೆ ಬೆಂಬಲ ಕೊಟ್ಟಿದ್ರಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಮಹಾನಗರ ಪಾಲಿಕೆಯಲ್ಲಿ ಎಷ್ಟು ಜನರಿಗೆ ಗೆಲ್ಸಿದ್ರಿಯಾ? ಇಲ್ಲ, ಒಂದೂ ಗೆಲ್ಸಿಲ್ಲ. ಮತ್ತು 2 ನೋಡಿ, 2 ಏನು ವಿಧಾನಸಭೆ 2 ಜಿಲ್ಲೆಗಳಲ್ಲಿ ನಮ್ಮ ನಾಗೇಂದ್ರ ಇರ್ಬೋದು, ಅಲ್ಲಿ ಎಲ್ಲರೂ ನಮ್ಮ ಹರ್ಷ ಇರ್ಬೋದು, ಅವರ ಸಾಮರ್ಥ್ಯ ಮೇಲೆ ಗೆದ್ದಿದ್ದಾರೆ, ಇವರಿಂದ ಗೆದ್ದಿಲ್ಲ. ಆದರೆ ನೀನು ಭಾರಿ ಸಾಮರ್ಥ್ಯ ಐತೆ ಅಂತ ಹೇಳ್ತಾರಪ್ಪ. ಮೊನ್ನೆ ನಡೆದಂಥ ವಿಧಾನಸಭೆ ಚುನಾವಣೆಯಲ್ಲಿ ಯಾಕೆ ಮೊನ್ನೆ ನಡೆದ 23 ಚುನಾವಣೆಯಲ್ಲಿ ನಿನಗೆ ಸಾಮರ್ಥ್ಯ ಇದ್ದರೆ ಇವ್ರನ್ನ ಯಾಕೆ ಗೆಲ್ಲಿಸಲಿಲ್ಲ? ನಮ್ಮನ್ನು ತಿಪ್ಪೈಸಿದ್ದೀರ. ನಿನಗೆ ಟಿಕೆಟ್ ಕೊಡಬಾರ್ದಂತಂದು ಯಾರು ಪತ್ರ ಬರ್ತಾರೆ, ವರಿಷ್ಠಿಗೆಲ್ಲ ಗೊತ್ತಿದೆ. ಕೊಡಬಾರ್ದಂತೂ ಪತ್ರ ಬರ್ತಾರೆ. ನೀನು ಟಿಕೆಟೇ ಕೊಡಲಿಲ್ಲ. ನಿನ್ನ ತಗೊಂಡು ಹೋಗಿ ಈ ಕೊಚ್ಚೆ ಇರುತ್ತಲ್ಲ, ಕೊಚ್ಚೆ ಡಸ್ಟ್ಬಿನ್ನಿಗೆ ಎಸೆದ್ದಾರೆ. ಡಸ್ಟ್ಬಿನ್ನಿಗೆ ಎಸೆದ್ರ ಬಗ್ಗೆ ನಿಮಗೆ ಸಾಮರ್ಥ್ಯ ಇಲ್ಲ. ನಿನ್ನ ಬಗ್ಗೆ ಯಾಕೆ ಮಾತಾಡೋಕ್ಕಪ್ಪ ಪೇಪರ್ ಸಿಂಹ? ಸುಮ್ಮನೆ ಹುಲಿ ಬಂತು ಹುಲಿ ಅಂತ ಹೇಳಿಕೆ ಅಂತಾರೆ. ಇವರೆಲ್ಲ ಸ್ವಯಂ ಘೋಷಿತ ನಾಯಕರು 3 ಮತ್ತೊಂದು ಜನ ಆದರೆ ಇಂಥವ್ರನ್ನ ಎಸೆದು ಬಿಡೋದು. ಹಾಗಾಗಿ ಅವ್ರಿಗೆ ಯಾವ ಸಾಮರ್ಥ್ಯ ಇಲ್ಲ. ನಾವೆಲ್ಲರೂ ಯಡಿಯೂರಪ್ಪನವರಿಗೆ ವಿಜಯದಲ್ಲಿ ವಿನಂತಿ ಮಾಡಿ ಸಂಘಟನೆ ಪಕ್ಷದ ಪರವಾಗಿ ವಿರುದ್ಧವಾಗಿಲ್ಲ, ಸಂಘಟನೆ ನಮ್ಮನ್ನು ಜೋಡಣೆ ಮಾಡ್ಕೊತೀವಿ. 3 ತಂಡಗಳಲ್ಲಿ ನಾವೆಲ್ಲರೂ ಅದೀವಿ. ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ವಿಜಯೇಂದ್ರ ಸಾರಥ್ಯದಲ್ಲಿ
ನಾವೆಲ್ಲರೂ ನಿನ್ನೆ ಮೊನ್ನೆ ತೀರ್ಮಾನ ಮಾಡಿದ್ದು ವಿಜೇಂದ್ರ ಅವರೇ ಅಧ್ಯಕ್ಷ ಮುಂದುವರಿದೆ. ಮುಂದಿನ ವಿಧಾನಸಭೆ ಚುನಾವಣೆಗೂ ಅಧ್ಯಕ್ಷ ಮುಂದುವರಿದು ಪಕ್ಷ ಅಧಿಕಾರ ಕೊಟ್ಟು ಧನ್ಯವಾದಗಳು. Ashwavega English News. Coming soon. Your channel, your voice, your trust.